ಹೆಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ತಾವು ಆಷಾಢ ನವರಾತ್ರಿಯ ಪೂರ್ತಿ ಲಾಭ ತೊಗೊಳ್ತಾ ಇದ್ದೀರಿ ಅಂತಂದು ನಾನು ಅಂದ್ಕೊಂಡಿದ್ದೀನಿ. ಇವತ್ತು 2ನೇ ದಿನ. ದುರ್ಗಾದೇವಿ 2ನೇ ಫಾರ್ಮ್ ಅಂತಂತಂದ್ರೆ ಬ್ರಹ್ಮಚಾರಿಣಿ ದೇವಿ, ಬ್ರಹ್ಮಚಾರಿಣಿ ದಿವಸ ಇವತ್ತು. ಸೊ ದೇವಿ ಬ್ರಹ್ಮಚಾರಿಣಿಯಿಂದ ನಮಗೆ ಇವತ್ತು ಏನು ಮೆಸೇಜ್ ಬರ್ತಾ ಇದೆ? ಒಂದು ಸಣ್ಣ ರೀಡಿಂಗ್ ಮಾಡಿ ನೋಡೋಣ. ಯಾಕಂದ್ರೆ ಪ್ರತಿ ದಿನಾನೂ ಭಾಳ ಇಂಪಾರ್ಟೆಂಟ್ ಇರ್ತಾವೆ. 9 ದಿನ ವೆರಿ ಪವರ್ಫುಲ್ ಡೇಸ್. ಇವುಗಳ ಲಾಭವನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ಓಕೆ, ಇವತ್ತು ಬೆಳಿಗ್ಗೆ ಒಂದು ನಾನು ಇದನ್ನು ಹಾಕೇನೆ, ಶಾರ್ಟ್ ಹಾಕೇನೆ. ಅದರೊಳಗೂ 3 ಆಫ್ ಪೆಂಟಕಲ್ ಬಂದೈತಿ. ಇವತ್ತು ನೀವು ಏನೇ ರೀಡಿಂಗ್ ಮಾಡಿದ್ರು 3 ಆಫ್ ಪೆಂಟಕಲ್ ಅದ್ರಾಗ ಬರ್ತೈತಿ. ಇವತ್ತು ನೀನಾದರೂ ಮೆಸೇಜ್ ಅಂತಂದು ಹೇಳಿ ತೊಗೊಂಬಂದೆ. ಯಾಕಂತಂದ್ರೆ ಅದು ಅವಶ್ಯಕ. ಆ ದಿವಸದ ಎನರ್ಜಿ ಅದರೊಳಗೆ ಇದ್ದೇ ಇರ್ತೈತೆ, ಅದು ಬರಲೇಬೇಕು. ನೀವೊಂದು ಸ್ವಲ್ಪ ಪಿಕ್ಚರ್ಸ್ ಕಡೆ ಲಕ್ಷ ಕೊಡ್ರಿ. ದೇವಿ ಬ್ರಹ್ಮಚಾರಿಣಿ ಏನು ಮಾಡ್ತಾಳೆ ಅಂದ್ರೆ ವೈಟ್ ಕಲರ್ ಸಾರಿ ಹಾಕೊಂಡಿರ್ತಾಳೆ. ಇಲ್ಲಿ ವೈಟ್ ಕಲರದ್ದು ಬಂತು. ಓಕೆ, ನೋಡಿರಿ, ಜೀವನದೊಳಗೆ ತಾವು ಯಾವುದಾದ್ರೂ ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದಲ್ಲ. ಒಂಥರ ಇಬ್ಬಗೆಯ ಸಂಕಟ, ಚೂಸ್ ಮಾಡೋಕ್ಕೆ ಸರಿ ಹೆಂಗೆ ಗೊತ್ತಾಗಂಗಿಲ್ಲ. ಅಥವಾ ಎರಡು ದಾರಿ ಕಾಣ್ತಿರ್ತಾವೆ. ಈ ಕಡೆ ಹೋಗ್ಲೋ ಅಂತ ಏನಾದರೂ ಕನ್ಫ್ಯೂಷನ್ ಇದ್ದೇ ಇರ್ತೈತಿ ಮನುಷ್ಯಾಗ. ಸೊ ಆ ಥರದ್ದು ಏನಾದರೂ ಸಂದಿಗ್ಧ ಪರಿಸ್ಥಿತಿ ತಮಗೆ ಇದ್ದಲ್ಲಿ, ಯಾವುದಾದ್ರೂ ಒಂದು ಒಳ್ಳೆ ಡಿಸಿಷನ್ ತೊಗೋಬೇಕು ಅಂತ ನೀವು ಏನಾದರೂ ಮಾಡಿದ್ರಿ, ನಿಮಗೇನಾದರೂ ಅರ್ಥ ಆಗ್ತಾ ಇರಲಿಲ್ಲ ಈಗ ಸದ್ಯದ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, 3 ಆಫ್ ಪೆಂಟಕಲ್ಸ್ ಅಂದರೆ ಇವ್ರಿಬ್ರು ಇದ್ರ ಜೊತೆ ಮಾತಾಡಕತ್ತಾರಲ್ಲ, ಬೇರೆಯವ್ರ ಜೊತೆ ಮಾತಾಡಿ ಅದನ್ನು ವಿಷಯ ಬಗೆಹರಿಸ್ರಿ ಅಂತಂದು ಹೇಳಿ. ಆ ವಿಷಯ ಬಗೆಹರಿಸ್ರಿ, ಆ ವ್ಯವಹಾರ ಬಗೆಹರಿಸ್ರಿ. ಒಂದು ಒಳ್ಳೆ ನಿರ್ಣಯಕ್ಕೆ ಬರ್ರಿ. ಏನೇ ಚೂಸ್ ಮಾಡ್ಬೇಕಂತಂದ್ರೂ ವೈಸ್ಲಿ ಚೂಸ್ ಮಾಡೋಕೆ ಬರದೇ ಹೋದರೆ ಬೇರೆಯವರ ಸಹಾಯ ತಗೊಳ್ರಿ. ಈ ಸಮಸ್ಯೆಗಳು ಯಾಕೆ ಎದುರಾಗ್ತಾವೆ ಗೊತ್ತಾ? ನಾವು ಈ ಥರ ಇಬ್ಬಗೆ ಸಂಕಟದಲ್ಲಿ ಯಾಕೆ ಹಾಕ್ಕೊತೇವೆ ನಮ್ಮನ್ನಂತ ನಾವು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತೇವೆ. ಈಗ ನನಗೊಂದು ಯಾವುದೋ ಒಂದು ವಿಷಯ ಬೇಕಾಗಿತ್ತು, ನನ್ನ ಕೈಯಾಗ ಕಾರ್ಡ್ ಸತಾವ, ನಾ 10 ಮಂದಿಗೆ ಬುದ್ಧಿ ಹೇಳ್ತಿರ್ತೇನೆ, ನಾ ಮಾಡ್ಬೋದಲ್ಲ, ನಾ ಮಾಡೋಕತ್ತಿಲ್ಲ ಅದನ್ನ. ಈಗ 3 ತಿಂಗಳು ಅದು ಹೆದರಿಕೆ ಬರ್ತದೆ ನನಗೆ ಅದನ್ನು ಮಾಡೋಕೆ. ಯಾಕಂದ್ರೆ ಅದ್ರ ಸತ್ಯವನ್ನು ಒಪ್ಕೊಳ್ಳೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ಥರ ಯಾವಾಗ ನಮಗೆ ಏನಾದರೂ ಒಂದು ವಿಷಯ ನಮಗೆ ಇಷ್ಟ ಆಗಿಬಿಟ್ಟಿರ್ತೈತಿ, ನಮಗೆ ಅದು ಬೇಕಂತ ಅನಿಸಿರ್ತೈತೆ, ಅವಾಗ ಏನಾಕೈತಿ ಅಂತಂತಂದ್ರೆ ನಾವು ಸರಿಯಾಗಿ ನಿರ್ಣಯ ಮಾಡೋಂಗಿಲ್ಲ. ಇದು ನನಗೆ ಮುಂದೆ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ಬೋದು ಅನ್ನೋದನ್ನು ನಾವು ವಿಚಾರ ಮಾಡೋಕ್ಕಾಗಿಲ್ಲ. ಅವಾಗ ಏನು ಮಾಡಿರ್ತೇವೆ ಅಂದ್ರೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಯಾವುದೇ ವಿಷಯವನ್ನು ನೀವು ಹುಡುಕಾಡಕ್ಕೆ ಹೋದ್ರಿ ಅಂತಂದ್ರೆ ಈ ಥರ ಇಬ್ಬಗೆ ಸಂಕಟದಲ್ಲಿ ಸಿಕ್ಕಾಕೊಳ್ಳೋದು, ಅಥವಾ 2 ದಾರಿಯೊಳಗೆ ನಿಲ್ಲೋದು, ಅಥವಾ ಕ್ರಾಸ್ ರೋಡ್ ಮೇಲೆ ನಿಲ್ಲೋದು. ಸರಿಯಾಗಿ ಏನಂತಂದೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಹಿಂದ್ಗಡೆ ನೀರದವಲ್ಲ. ಸೊ ಇಮೋಷ್ನಲ್ ಆಗಿ ಏನೂ ಡಿಸಿಷನ್ಸ್ ತೊಗೋಬೇಡ್ರಿ, ಬಿ ಪ್ರಾಕ್ಟಿಕಲ್. ಇವು ಖಡ್ಗಗಳು ಏನು ಹೇಳ್ತಾವೆ ಅಂತಂದ್ರೆ ವಿಚಾರಗಳನ್ನು ತೋರಿಸ್ತಾವೆ. ವಿಚಾರಗಳಲ್ಲಿ ಸ್ಪಷ್ಟತೆ ಇರಲಿ ಅಂತಂದು. ಸ್ಪಷ್ಟತೆ ಇರಲಿಲ್ಲ ಅಂತಂತಂದ್ರೆ ಯಾರ್ದಾರು ಹೆಲ್ಪ್ ತೊಗೊಳ್ರಿ. ಇನ್ನು 9 ಆಫ್ ವಾಂಡ್ಸ್. ಜೀವನದಲ್ಲಿ ಸಾಕಾಗುವಷ್ಟೆಲ್ಲ ಮಾಡಿರ್ತೇವೆ ನಾವು. ಏಳು ಬೀಳುಗಳನ್ನು ನೋಡಿರ್ತೇವೆ, ನಮಗಾಗಿ ಒಂದು ಜಾಗ ಮಾಡ್ಕೊಂಡಿರ್ತೇವೆ. ಅಲ್ಲಿವರೆಗೂ ಏನಾಗಿರ್ತದೆ ಅಂದ್ರೆ ಪೂರ್ತಿ ಒಂಥರ ನಮ್ಮಲ್ಲಿ ಕಾನ್ಫಿಡೆನ್ಸ್ ನಮ್ಮ ಕೈ ಕೊಟ್ಟುಬಿಟ್ಟಿರ್ತೈತೆ ಅವಾಗ. ಈ ಥರ ಈ ಮನುಷ್ಯಂದಿಗೆ ಸದ್ಯ ಇರುವಂಥ ಅವಸ್ಥೆ. ಈ ಅವಸ್ಥೆ ತಮ್ಮದು ಏನಾದರೂ ಮಾಡಿದರೆ ಈಗ ಹೆಂಗಂತಂತಂದ್ರೆ ಈ ಮನುಷ್ಯನ ಹತ್ರ ಈ ಮನುಷ್ಯ ಸೋತು ಸುಣ್ಣಾಗಿದ್ರು ಸಹಿತ ಎಲ್ಲಾದರೂ ಒಂಚೂರು ಅಹಂಕಾರ ಇರ್ತೈತಿ. ಅಂದ್ರೆ ನಾ ಇಷ್ಟು ಹಿಂದೆಲ್ಲ ಮಾಡೇನಲ್ಲ, ಇನ್ನೂ ಒಂದು ಏನಾದರೂ ಬರ್ತೈತಿ, ಅದನ್ನು ಹೆಂಗಾರೆ ಮಾಡಿ ನೀಗಿಸ್ಕೊಂಡು ಹೋಗೋಣ ಅಂತ. ಇಂಥ ಪರಿಸ್ಥಿತಿ ಬಂದಾಗ ಅವ್ರೇನು ಹೇಳ್ತಾರೆ ಅಂದ್ರೆ ಮತ್ತೊಬ್ಬರ ಜೊತೆ ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ರಿ. ಯಾವುದಾದ್ರೂ ಒಂದು ಒಳ್ಳೆಯ ನಿರ್ಣಯಕ್ಕೆ ಬರ್ರಿ. ಆ ನಿರ್ಣಯ ನಿಮ್ಮ ಜೀವನಕ್ಕೆ ಸರಿಯಾದ ದಾರಿ ತೋರಿಸಿರ್ಬೇಕು ಅಂಥದನ್ನು. ಸೊ ಈಗೇನಂತಂತಂದ್ರೆ ಈ ಥರದ ಸುಳ್ಳು ಅಹಂಕಾರದಿಂದ ಅಥವಾ ಪೊಳ್ಳು ಅಹಂಕಾರದಿಂದ ಹೊರಗಡೆ ಬಂದು ಯಾರ್ದಾರ ಜೊತೆ ಮಾತಾಡ್ರಿ. ಇರುವಂಥ ಜೀವನ ಅಥವಾ ಉಳಿದಿರುವಂಥ ಜೀವನ ಸುಗಮವಾಗಿ ಸಾಗಲಿ ಅಥವಾ ಸಾಗುತ್ತೈತಿ ಅಂತ ಹೇಳ್ತಾರೆ ಇದನ್ನು. ಓಕೆ, ನೋಡಿರಿ, ದಿಸ್ ಪರ್ಸನ್ ಈಸ್ ವೂಂಡೆಡ್. ಅವಾಗ ಹರ್ಟ್ ಆಗೈತೆ ಅಲ್ಲಿ. ನೀವು ಟೈಮ್ ಟು ಟೈಮ್ ಯಾರಾದರೆ ಹೆಲ್ಪ್ ತೊಗೊಳ್ತಾ ಇರ್ರಿ, ಅಡ್ವೈಸ್ ತೊಗೊಳ್ತಾ ಇರ್ರಿ. ಹೆಂಗಂತಂತಂದ್ರೆ ಆ ವೂಂಡ್ ಏನಾಗ್ತೈತಿ ಅಂತಂದ್ರೆ ಅದನ್ನು ಮತ್ತೊಬ್ರು ಯಾರಾದರೂ ಹೀಲ್ ಮಾಡ್ತಾರೆ, ತಮ್ಮ ಮಾತಿನಿಂದಲೇ ಮಾಡ್ತಾರೆ, ತಮ್ಮ ಎನರ್ಜಿಯಿಂದಲೇ ಮಾಡ್ತಾರೆ. ಸೊ ಹೀಲ್ ಮಾಡ್ತಿರ್ತಾರೆ. ಅದಕ್ಕೆ ಇವತ್ತು ಬ್ರಹ್ಮಚಾರಿಣಿ ದೇವಿ ನಿಮಗೆ ಏನು ಹೇಳ್ತಾಳೆ ಅಂತಂದರೆ, ಜೀವನದ ಯಾವುದೇ ಹಂತದಲ್ಲಿ ನಿಮಗೇನಾದರೂ ತಿಳಿಲಾರದೆ ಹೋದರೆ
ನೀವು ಬೇರೆಯವರ ಸಹಾಯವನ್ನು ತೆಗೆದುಕೊಳ್ಳಿ ಅಂತ ಇಷ್ಟೇ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ರಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.